ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜಕೀಯ ಅಂದ್ರೇನೆ ಹೀಗೆ. ಯಾವಾಗ ಬೇಕಾದ್ರೂ ಅಧಿಕಾರದಿಂದ ಕೆಳಗಿಳಿಬಹುದು. ಯಾರು ಯಾರ ಜೊತೆ ಏನು ಒಪ್ಪಂದ ಬೇಕಾದ್ರೂ ಮಾಡ್ಕೊಂಡಿರಬಹುದು. ಕ್ಷಣಕ್ಕೊಂದು ಬದಲಾವಣೆ, ಬೆಳವಣಿಗೆ ಅಂತೂ ಆಗ್ತಾನೆ ಇರುತ್ತೆ. ಈಗ ಬಿಹಾರ ರಾಜಕೀಯದಲ್ಲಿ ಮಹತ್ತರವಾದ ಬೆಳವಣಿಗೆ ಆಗಿದೆ. ಬಿಹಾರ ಸಿಎಂ ನಿತೀಶ್ ಕುಮಾರ್ ಸಿಎಂ ಸ್ಥಾನದಿಂದ ಕೆಳಗಿಳಿತಾರೆ. ಆ ಸ್ಥಾನಕ್ಕೆ ಬಿಜೆಪಿಯ ನಾಯಕ ಬರ್ತಾರೆ ಅನ್ನುವಂಥ ಚರ್ಚೆ ಜೋರಾಗಿದೆ. ಹಾಗಾದ್ರೆ ಸಿಎಂ ಸ್ಥಾನಕ್ಕೆ ಇರುವಂತಹ ಬಿಜೆಪಿ ನಾಯಕ ಯಾರು? ಬಿಹಾರದ ರಾಜಕೀಯ ಆಟದಲ್ಲಿ ಗೆದ್ದದ್ದು ಬಿಜೆಪಿನೋ ಅಥವಾ ಜೆಡಿಯುನೋ? ಈ ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಇಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ವೀಕ್ಷಕರೇ, ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ನಡೆದಾಗ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ಜೊತೆ ಕೈ ಜೋಡಿಸಿತ್ತು. ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿದಾಗ ನಿತೀಶ್ ಕುಮಾರ್ ತಾನು ರಾಜೀನಾಮೆ ನೀಡಿದ ನಂತರ ತನ್ನ ಮಗ ನಿಶಾಂತ್ ಕುಮಾರ್ನನ್ನ ಸಿಎಂ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನ ಮೋದಿ ಮುಂದೆ ಇಟ್ಟಿದ್ರು ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಆದ್ರೆ ಈಗ ನಿತೀಶ್ ಕುಮಾರ್ ಬೇಡಿಕೆ ಉಲ್ಟಾ ಹೊಡೆಯುತ್ತಾ ಅನ್ನುವಂಥ ಚರ್ಚೆ ನಡೀತಾ ಇದೆ. ಸ್ನೇಹಿತರೆ, ಈಗ ಸದ್ಯಕ್ಕೆ ಬಿಹಾರದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿರೋದು ಸಿಎಂ ನಿತೀಶ್ ಕುಮಾರ್ ಅವರ ರಾಜೀನಾಮೆ ಸುದ್ದಿ. ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ರಾಜ್ಯಸಭಾ ಸದಸ್ಯರಾಗಿ ಮುಂದುವರಿತಾರೆ ಅನ್ನೋದು ಚರ್ಚೆ ಆಗ್ತಾನೆ ಇದೆ. ನಿತೀಶ್ ಕುಮಾರ್ ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ಅವರ ಮಗ ನಿತೀಶ್ ಕುಮಾರ್ಗೆ ಸಿಎಂ ಸ್ಥಾನ ದೊರಕಬಹುದು ಅನ್ನುವಂಥ ಮಾತುಗಳು ಬಲವಾಗಿ ಕೇಳಿ ಬಂದಿತ್ತು. ಬಟ್ ಈಗ ಇದು ಸುಳ್ಳಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಸಿಎಂ ಸ್ಥಾನಕ್ಕೆ ಬಿಜೆಪಿಯ ಪ್ರಬಲ ನಾಯಕ ಸಾಮ್ರಾಟ್ ಚೌಧರಿ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಸಾಮ್ರಾಟ್ ಚೌಧರಿ ಏಪ್ರಿಲ್ 14 ಅಥವಾ 15ರಂದು ಬಿಹಾರದ ನೂತನ ಸಿಎಂ ಆಗಿ ನೇಮಕಗೊಳ್ಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಸಾಮ್ರಾಟ್ ಬಿಹಾರದ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಇಲ್ಲಿ ಬಿಜೆಪಿ ಮೈತ್ರಿ ಮಾಡಿ ಬಿಹಾರದಲ್ಲಿ ಚುನಾವಣೆ ಗೆದ್ದು ಈಗ ನಿತೀಶ್ ಕುಮಾರ್ಗೆ ಕೇಂದ್ರದಲ್ಲಿ ಸ್ಥಾನವನ್ನ ನೀಡಿ ಬಿಹಾರದಲ್ಲಿ ಬಿಜೆಪಿಯೇ ಅಧಿಕಾರದ ಚುಕ್ಕಾಣಿ ಹಿಡಿತಾ ಇದೆ. ಸೊ ಇದನ್ನ ನೋಡಿದಾಗ ಕೊನೆಗೂ ಮೋದಿ ತನ್ನ ರಣತಂತ್ರವನ್ನ ವರ್ಕೌಟ್ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ. ಇನ್ನು ಯಾವ ರಾಜ್ಯಗಳಲ್ಲಿ ಈ ರೀತಿ ವರ್ಕೌಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.